ಹುಟ್ಟುಹಬ್ಬ 2010ರಲ್ಲಿ ನಾನು ಎಲೆಕ್ಷನ್ ಸೋತಾಗ ನನ್ನ ಸ್ನೇಹಿತರುಗಳು ನನ್ನನ್ನು ಧೃತಿಗೆಡಬಾರ್ದು ಅಂದ್ಬಿಟ್ಟು ಸಣ್ಣದಾಗಿ ಸ್ಟಾರ್ಟ್ ಮಾಡಿದ್ರು. ಅದು ಇವತ್ತು ಸಾವಿರಾರು ಜನ ಬಂದು ಯಾರನ್ನೂ ನಾವು ಕರೀದಿರ, ನಮ್ಮ ಹಿತೈಷಿಗಳು, ಅಭಿಮಾನಿಗಳು ಮತ್ತು ನನ್ನ ಎಲ್ಲ ಸ್ನೇಹಿತರುಗಳು, ಒಂದು ವರ್ಗದವರು ಎಲ್ಲರೂ ಸೇರ್ಬಿಟ್ಟು ಒಂದು ಅರ್ಥಪೂರ್ಣವಾದಂಥ ಒಂದು ಹುಟ್ಟುಹಬ್ಬನ ಆಚರಿಸ್ಕೊಂಡು ಬಂದಿದ್ದಾರೆ. ಈ ಒಂದು ದಿವಸ ನಾನು ಟೋಟಲ್ ಪಬ್ಲಿಕ್ಗೋಸ್ಕರ, ಅಂದರೆ ನಮ್ಮ ಸಾರ್ವಜನಿಕರಿಗೋಸ್ಕರ ಇವತ್ತೊಂದು ದಿವಸ ನಾವು ಮೀಸಲಿಟ್ಟಿರ್ತೀನಿ. ಯಾವುದೇ ಏನೇ ಕಾರ್ಯಕ್ರಮ ಇದ್ರೂ 9ನೇ ತಾರೀಕು ನಾನು ಎಲ್ಲೂ ಹೋಗ್ದಿರಾ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಾವಿರಾರು ಜನ ಮೊಬೈಲಲ್ಲಿ ಇರ್ಬೋದು, ಎಲೆಕ್ಟ್ರಾನಿಕಲ್ಲಿ ಇರ್ಬೋದು, ಎಲ್ಲ ನನಗೆ ವಿಶ್ ಮಾಡ್ತಾರೆ. ಅವರೆಲ್ಲರಿಗೂ ಸದಾ ನಿಮಗೆ ಈ ಎಲ್ಲ ಒಂದು ಪ್ರೀತಿ ಪಾತ್ರನಾಗಿರೋದಕ್ಕೆ ನಿಮ್ಮ ಚಿರಋಣಿಯಾಗಿರ್ತೀನಿ ಅಂತ ಹೇಳಿ, ಇದೇ ಥರ ನಾನು ರಾಜಕಾರಣದಲ್ಲಿ ಅಧಿಕಾರ ಇರಲಿ ಅಧಿಕಾರ ಇಲ್ಲದೆ ಇರಲಿ ಏನು ನಾನು ಸರ್ವಿಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಆ ಸರ್ವಿಸ್ಗೆ ಎಲ್ಲೂ ಚ್ಯುತಿ ಬರದೇ ಇದ್ದಂಗೆ ಆ ಭಗವಂತ ನನಗೆ ಆಶೀರ್ವಾದ ಮಾಡಿದ್ರೆ ಅಷ್ಟೇ ಸಾಕು. ಅದೇ ಎಲ್ಲದಕ್ಕಿಂತ ದೊಡ್ಡ ಅಧಿಕಾರ ಅಂತ ನಾನು ಅನ್ಕೊಂಡಿದ್ದೀನಿ. ಮೊದಲನೇದಾಗಿ ನನ್ನ ನೆಚ್ಚಿನ ನಾಯಕರುಗಳು, ನನ್ನ ನೆಚ್ಚಿನ ಗುರುಗಳಾದಂಥ ಎಸ್ ಶ್ರೀನಾಥನವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳಕ್ಕೆ ಎಲ್ಲರಿಗೂ ನಮ್ಮ ಜನಗಳ ಪರವಾಗಿ ಹಾಗೂ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ, ಎಲ್ಲಾ ಪಕ್ಷದ ಕಾರ್ಯಕರ್ತರ ಪರವಾಗಿ ನಾನು ಅವರಿಗೆ ಶುಭಾಶಯಗಳನ್ನ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಯಾಕೆಂದ್ರೆ ಇವತ್ತು ಒಬ್ಬ ಸಾಮಾನ್ಯ ಬಡ ಕುಟುಂಬದಿಂದ ಬಂದಂತ ಮಾರ್ಗದರ್ಶಕರಾಗಿ ಇವತ್ತು ಅವರು ಸಹ ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಯಾವುದೇ ರಾಜಕೀಯ ಹಿನ್ನೆಲೆಯಿಂದ ಬಂದಂತ ವ್ಯಕ್ತಿ, ಅದೇ ರೀತಿ ಆ ಕಷ್ಟ ಸುಖಗಳನ್ನ ಒಂದು ಬಡವರ ಪಾಲಿಗೆ ಅವ್ರು ನಿಜವಾಗ್ಲೂ ಒಂದು ದೇವತಾ ಮನುಷ್ಯನ ಅಂತ ಹೇಳ್ಬೋದು. ಇವತ್ತು ವಿಜಯನಗರದಲ್ಲಿ ನಿಜವಾಗ್ಲೂ ಎಲ್ಲ ನಮ್ಮಂತ ಯುವಕರಿಗೆ ಒಂದು ದಾರಿದೀಪ ಆಗಿದೆ. ನಾನು ಒಂದು ಸಾಮಾನ್ಯ ಬಡ ಕುಟುಂಬದಿಂದ ಬಂದಂತ ನಾನು ಸಾಮಾನ್ಯ ಕಾರ್ಯಕರ್ತ. ನನ್ನನ್ನು ಇವತ್ತು ರಾಜ್ಯ ಮಟ್ಟದಲ್ಲಿ ಗುರುತಿಸಿ ಇವತ್ತು ಸಾವಿರಾರು ಜನಗಳು ಇವತ್ತು ನಿಮ್ಮಂತ ಸ್ನೇಹಿತರಲ್ಲಿ ನಾನು ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ರೆ ಅದಕ್ಕೆ ಮುಖ್ಯವಾಗಿ ನನ್ನ ಗುರುಗಳಾದಂತ ಶ್ರೀನಾಥನೇ ಕಾರಣ. ಯಾಕೆಂದ್ರೆ ಇವತ್ತು ನಿಜವಾಗ್ಲೂ ಒಂದು ಅದ್ಭುತವಾದ ದಿನ ಅಂತ ನನ್ಗೆ ಇವತ್ತು ಅನ್ಸುತ್ತೆ. ಯಾಕೆಂದ್ರೆ ಇವತ್ತು ಅವರ ಬರ್ತಡೇ 9/9/2025. ಅವರ ಏನು 14-15 ವರ್ಷಗಳ ವನವಾಸಗಳ ಏನು ಇವತ್ತು ಅವ್ರ 15 ವರ್ಷಗಳ ಸತತ ವನವಾಸ ಪಟ್ಟು ಇವತ್ತು ಟೋಟಲ್ ಆಗಿ ಎಲ್ಲ 9 ಬರುತ್ತೆ. ಒಂದು ನಂಬರ್ 1 ಇಂದ ಕೊನೆ ನಂಬರ್ ಇರೋದು 9. ಸೊ ಈ 9 ಎಂಡಾಗಿ ಅವರ ಸಕ್ಸಸ್ ಸಹ ಮುಂದಿನ ಸಿಗುತ್ತೆ ಅಂತ ಈ ಭಗವಂತ ಅವ್ರಿಗೆ ಆಶೀರ್ವಾದ ಮಾಡ್ತೇವೆ ಅಂತ ನನ್ನ ಒಂದು ಅಗಾಧ ನಂಬಿಕೆ ಇದೆ. ಆದ್ರಿಂದ ಎಲ್ಲಾ ನನ್ನ ಯುವಕ ಮಿತ್ರರು ಇವತ್ತು ಏನಾದ್ರೂ ಯಾವುದೇ ಒಬ್ಬ ಬಡ ಕುಟುಂಬಕ್ಕೆ ಒಂದು ಮಾರ್ಗದರ್ಶಕರಾಗಿ ನಿಂತ್ಕೋತಾರೆ ಅಂದ್ರೆ ಅದು ಎಂಟೈರ್ ವಿಜಯನಗರದಲ್ಲಿ ನಮ್ಮ ಶ್ರೀನಾಥನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ.